ಶುಭಾಬ ಯಾದ್ ಹೈ ಬಾಪ್ ದಾದಾ ಮಧುಬನ್ ಮುರಳಿ ದಿನಾಂಕ 19/5/26 मीठे बच्चे आत्म अभिमानी भव चलते फिरते उठते बैठते यही अभ्यास करते रहो तो तुम्हारी बहुत उन्नति होती रहेगी। ಮಧುರ ಮಕ್ಕಳೇ, ಆತ್ಮಾಭಿಮಾನಿಗಳಾಗಿ ನಡೀತಾ ತಿರುಗ್ತಾ ಕುತ್ಕೊಳ್ತಾ ನಡೀತಾ ಇದೇ ಅಭ್ಯಾಸ ಮಾಡ್ತಾ ಇರಿ. ಆಗ ನಿಮ್ಮದು ಬಹಳಷ್ಟು ಉನ್ನತಿಯಾಗುವುದು. प्रश्न, बाप की एक्यूरेट याद किन बच्चों की बुद्धि में रहेगी? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯ ಯಥಾರ್ಥ ನೆನಪು ಯಾವ ಮಕ್ಕಳ ಬುದ್ಧಿಯಲ್ಲಿ ಇರುವುದು? उत्तर, जिन बच्चों ने बाप को एक्यूरेट जाना है. ಯಾವ ಮಕ್ಕಳು ತಂದೆಯನ್ನು ಯಥಾರ್ಥವಾಗಿ ಅರಿತಿದ್ದಾರೋ. कई बच्चे कहते हैं कि बिंदु को भला कैसे याद करें. ಎಷ್ಟೋ ಮಕ್ಕಳು ಹೇಳ್ತಾರೆ, ಬಿಂದುವನ್ನು ಭಲೆ ಹೇಗೆ ನೆನಪು ಮಾಡೋದು. ಭಕ್ತಿ में तो ಅಖಂಡ ಜ್ಯೋತಿ समझ याद करते आए. ಯಾಕೆಂದರೆ ಭಕ್ತಿಯಲ್ಲಿ ಅಖಂಡ ಜ್ಯೋತಿ ಎಂದು ತಿಳಿದು ನೆನಪು ಮಾಡ್ತಾ ಬಂದಿದ್ದೀವಿ. अभी बिंदी कहकर मूंझ जाते हैं, इसलिए पहले पहले यह निश्चय हो कि बाप अखंड ज्योति नहीं, वह तो अति सूक्ष्म बिंदु है. ಭಕ್ತಿ ಮಾರ್ಗದಲ್ಲಿ ಅಖಂಡ ಜ್ಯೋತಿ ಎಂದು ತಿಳಿದು ನೆನಪು ಮಾಡ್ತಾ ಬಂದಿದ್ದೇವೆ. ಈಗ ಬಿಂದು ಎಂದು ತಿಳಿಯಲು ಗೊಂದಲದಲ್ಲಿ ಬರುತ್ತಾರೆ. उत्तर, जिन बच्चों ने बाप को एक्यूरेट जाना है. ಯಾವ ಮಕ್ಕಳು ತಂದೆಯನ್ನು ಯಥಾರ್ಥವಾಗಿ ಅರಿತಿದ್ದಾರೆ. कई बच्चे कहते हैं कि बिंदु को भला कैसे याद करें. ಎಷ್ಟೋ ಮಕ್ಕಳು ಹೇಳ್ತಾರೆ, ಬಿಂದುವನ್ನು ಹೇಗೆ ನೆನಪು ಮಾಡೋದು. ಭಕ್ತಿ में तो अखंड ज्योति समझ याद करते आए. ಭಕ್ತಿಯಲ್ಲಂತೂ ಅಖಂಡ ಜ್ಯೋತಿ ಎಂದು ತಿಳಿದು ನೆನಪು ಮಾಡ್ತಾ ಬಂದ್ವಿ. ಅಭಿ ಬಿಂದಿ ಕಹಕರ್ ಮೂಂಜ್ ಜಾತೆ ಹೇ. ಈಗ ಬಿಂದು ಅಂತ ತಿಳಿದು ಗೊಂದಲದಲ್ಲಿ ಬರುತ್ತಾರೆ. इसलिए पहले पहले यह निश्चय हो कि बाप अखंड ज्योति नहीं, वह तो अति सूक्ष्म बिंदु है. ಆದ್ದರಿಂದ ಮೊದಲು ಈ ನಿಶ್ಚಯ ಆಗಬೇಕು, ತಂದೆ ಅಖಂಡ ಜ್ಯೋತಿಯಲ್ಲ, ಅವರು ಅತಿ ಸೂಕ್ಷ್ಮ ಆಗಿದ್ದಾರೆ. तब याद एक्यूरेट रह सकती है. ಆಗ ನೆನಪು ಯಥಾರ್ಥವಾಗಿರಲು ಸಾಧ್ಯ. ओम शांति. सभी बच्चे याद में बैठे हैं, मन मना भव. ಎಲ್ಲ ಮಕ್ಕಳು ನೆನಪಿನಲ್ಲಿ ಕುತ್ಕೊಂಡಿದ್ದೀರಿ, ಮನ್ಮನಾಭವ ಅಂತಿದ್ದಾರೆ ಬಾಬಾ. यह संस्कृत अक्षर वास्तव में है नहीं. ಇದು ಸಂಸ್ಕೃತ ಅಕ್ಷರ ವಾಸ್ತವಿಕವಾಗಿ ಇಲ್ಲ ಅಂತಿದ್ದಾರೆ ಬಾಬಾ. बाबा ने जब सहज राजयोग सिखाया है तब यह संस्कृत अक्षर बोले नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ನಾನು ಯಾವಾಗ ಸಹಜ ರಾಜಯೋಗವನ್ನು ಕಲಿಸಿದ್ನೋ ಆವಾಗ ಈ ಸಂಸ್ಕೃತ ಅಕ್ಷರ ಹೇಳಿಲ್ಲ. यह तो संस्कृत जानते ही नहीं है. बाप तो बिंदी में ही समझाते हैं. सॉरी, यह तो संस्कृत जानते ही नहीं है, बाप तो हिंदी में ही समझाते हैं. ಇವರಂತೂ ಸಂಸ್ಕೃತವನ್ನು ಅರಿತಿಲ್ಲ, ತಂದೆ ಹಿಂದಿಯಲ್ಲಿಯೇ ತಿಳಿಸುತ್ತಾರೆ. बल यह रथ हिंदी सिंधी तथा इंग्लिश जाने वाला है,
परंतु बाप समझाते हिंदी में है। ಭಲೆ ಇವರು ಹಿಂದಿ ಸಿಂಧಿ ಅಥವಾ ಇಂಗ್ಲೀಷನ್ನು ಅರಿತಿರಬಹುದು, ಆದರೆ ಬಾಬಾ ಮಾತ್ರ ಹಿಂದಿಯಲ್ಲಿ ತಿಳಿಸ್ತಾರೆ. ಜೋ ಜಿಸ್ ಧರ್ಮ ಕಾ ಹೇ ಉನ್ಕಿ ಅಪ್ನಿ ಭಾಷಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಯಾರು ಯಾವ ಧರ್ಮದವರು ಇರ್ತಾರೋ ಅವ್ರದ್ದು ಅದೇ ಭಾಷೆ ಇರ್ತದೆ. ಯಹ ಹಿಂದಿ ಭಾಷಾ ಹಿ ಚಲ್ತಿ ಹೇ. ಯಹ ಭಾಷಾ ಸಮಜ್ನಾ ಸಹಜ ಹೇ ಔರ್ ಯಹ ಸ್ಕೂಲ್ ಭಿ ವಂಡರ್ಫುಲ್ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಹಿಂದಿ ಭಾಷೆನೇ ನಡೀತದೆ ಅಂತ ಹೇಳ್ತಿದ್ದಾರೆ. ಈ ಭಾಷೆಯನ್ನು ತಿಳ್ಕೊಳ್ಳೋದು ಸಹಜ ಮತ್ತು ಈ ಶಾಲೆಯೂ ಸಹ ವಂಡರ್ಫುಲ್ ಆಗಿದೆ ಅಂತಿದ್ದಾರೆ ಬಾಬಾ. ಇಸ್ಮೆ ಕೋಯಿ ಬಿ ಕಾಗಜ್ ಪೆನ್ಸಿಲ್ ಪನ್ನೆ ಆದಿ ಕಿ ದರ್ಕಾರ್ ನಹಿ ರಾತಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಕಾಗದ ಪೆನ್ಸಿಲ್ಲು ಅಥವಾ ಪುಸ್ತಕ ಪೆನ್ನು ಇದು ಯಾವುದರ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಯಹ ತೋ ಸಿರ್ಫ್ ಏಕ್ ಅಕ್ಷರ್ ಕೋ ಯಾದ್ ಕರ್ನಾ ಹೇ ಅರ್ಥಾತ್ ಬಾಪ್ ಕೋ ಯಾದ್ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ, ಇಲ್ಲಿ ಕೇವಲ ಒಂದು ಅಕ್ಷರವನ್ನು ನೆನಪು ಮಾಡಬೇಕಾಗಿದೆ, ಅರ್ಥಾತ್ ತಂದೆಯನ್ನು ನೆನಪು ಮಾಡಿ. गॉड को अथवा ईश्वर को अथवा परमपिता परमात्मा को कोई याद न करे यह मुश्किल है, याद सभी करते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಗಾಡ್ ಅಥವಾ ಈಶ್ವರ ಅಥವಾ ಪರಂಪಿತ ಪರಮಾತ್ಮನನ್ನು ಯಾರೂ ನೆನಪು ಮಾಡದೇ ಇರುವುದಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ನೆನಪು ಮಾಡ್ತಾರೆ. ಪರಂತು ಉನ್ಕಿ ಪಹಚಾನ್ ನಹಿ ಹೇ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಅವರ ಪರಿಚಯ ಇಲ್ಲ. ಬಾಪ್ ಹಿ ಆಕರ್ ಅಪ್ನಿ ಪಹಚಾನ್ ದೇತೆ ಹೇ. ಆದರೆ ತಂದೆ ಬಂದು ತಮ್ಮ ಪರಿಚಯವನ್ನು ಕೊಡ್ತಾರೆ. ಶಾಸ್ತ್ರೋं में जो कल्प की आयु इतनी लंबी लिख दी है वह बाप आकर समझाते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಶಾಸ್ತ್ರಗಳಲ್ಲಿ ಏನು ಕಲ್ಪದ ಆಯಸ್ಸು ದೀರ್ಘಾಯು ಮಾಡಿದ್ದಾರೋ ಅದೆಲ್ಲದರ ವಿಚಾರವನ್ನು ಬಾಬಾನೇ ಬಂದು ತಿಳಿಸ್ತಾರೆ. ಬಹುತ್ ಬಡಿ ಬಾತ್ ಬಿ ನಹಿ ಹೇ. ಇದೇನು ಬಹಳಷ್ಟು ದೊಡ್ಡ ಮಾತು ಅಲ್ಲ ಅಂತಿದ್ದಾರೆ ಬಾಬಾ. ಅಹಿಲ್ಯಾಯೇ ಬೂಡಿ ಬೂಡಿ ಮಾತಾಯೇ ಕ್ಯಾ ಸಮझेगी. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಹಿಲ್ಯರು ಮತ್ತು ವೃದ್ಧ ಮಾತೆಯರಿಗೆ ಏನು ಗೊತ್ತಾಗ್ತದೆ ಅಂತ ಹೇಳ್ತಿದ್ದಾರೆ. ಯಹತ್ತು ಬಹುತ್ ಹಿ ಸಹಜ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದಂತೂ ಬಹಳಷ್ಟು ಸಹಜವಾಗಿದೆ. ಕೊಯ್ ಛೋಟೆ ಬಚ್ಚೆ ಭೀ ಸಮझ ಸಕ್ತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಇದನ್ನು ಚಿಕ್ಕ ಮಕ್ಕಳು ಸಹ ತಿಳ್ಕೊಳ್ಬೋದು. ಬಾಬಾ ಅಕ್ಷರ್ ಕೊಯ್ ನಯಾ ನಹಿ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ತಂದೆ ಅನ್ನುವಂಥ ಅಕ್ಷರ ಏನು ಹೊಸದಲ್ಲ. ಶಿವ್ ಕೆ ಮಂದಿರ್ ಮೇ ಜಾತೆ ಹೇ ತೋ ಬಿಂದಿ बुद्धि में आता है कि यह ಶಿವ ಬಾಬಾ ಹೇ ವಹ ನಿರಾಕಾರ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಶಿವನ ಮಂದಿರಕ್ಕೆ ಹೋದಾಗ ಬುದ್ಧಿಯಲ್ಲಿ ಬರ್ತದೆ ಇವರು ಶಿವಬಾಬಾ ಆಗಿದ್ದಾರೆ, ಇವರು ನಿರಾಕಾರ ಆಗಿದ್ದಾರೆ. ಸಭಿ ಮನುಷ್ಯ ಮಾತ್ರ ಬಾಬಾ ಕಹತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಎಲ್ಲ ಮನುಷ್ಯರು ಬಾಬಾ ಅಂತ ಹೇಳ್ತಾರೆ. ಹಮ್ ಸರ್ವ ಆತ್ಮಾओं का बाप एक है. ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ. सब जीव की आत्माएं जो शरीर में निवास करती है बाप को याद करती है. ಬಾಬಾ ಹೇಳ್ತಾ ಇದ್ರೆ, ಯಾರೆಲ್ಲ ಜೀವಾತ್ಮರಿದ್ದಾರೋ ಶರೀರದಲ್ಲಿ ನಿವಾಸ ಮಾಡ್ತಾ ಇದ್ದಾರೋ ಅವರೆಲ್ಲ ತಂದೆಯನ್ನು ನೆನಪು ಮಾಡ್ತಾರೆ. सब धर्म वाले जो भी है सब परमपिता परमात्मा को याद जरूर करते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಯಾರೆಲ್ಲ ಧರ್ಮದವರು ಇದ್ದಾರೋ ಎಲ್ಲರೂ ಪರಂಪಿತ ಪರಮಾತ್ಮನನ್ನು ಅವಶ್ಯವಾಗಿ ನೆನಪು ಮಾಡ್ತಾರೆ. ವಾಹೆ ಪರಂ ಧಾಮ್ ಮೇ ರಹನೆ ವಾಲಾ ಬಾಪ್. ಅವರು ಪರಮಧಾಮದಲ್ಲಿರುವಂತಹ ತಂದೆ ಆಗಿದ್ದಾರೆ. ಹಮ್ ಭಿ ವಹಾಕೆ ರಹನೆ ವಾಲೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ನಾನು ಸಹ ಅಲ್ಲೇ ಇರುವಂಥವನು ಅಂತ ಹೇಳ್ತಿದ್ದಾರೆ. ಪರಮಾತ್ಮನು ಪರಮಧಾಮದಲ್ಲಿರುವಂಥವ್ರು, ನಾವು ಆತ್ಮಗಳು ಸಹ ಪರಮಧಾಮದ ನಿವಾಸಿಗಳು. ತೋ ಅಬ್ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೇ. ಅಂದಮೇಲೆ ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ಕೇವಲ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಚಾತೆ ಭಿ ಹೇ ಹಮ್ ಪಾವನ್ ಬನೆ, ಬುಲಾತೆ ಭಿ ಹೇ ಪತಿತೋಂ ಕೋ ಪಾವನ್ ಕರ್ನೆ ವಾಲೆ ಆವೋ. ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲರೂ ಇಷ್ಟಪಡ್ತಾರೆ ನಾವು ಪಾವನರಾಗಬೇಕು ಅಂತ, ಮತ್ತು ಎಲ್ಲರೂ ಕರೀತಾರೆ ಹೇ ಪತಿತರನ್ನು ಪಾವನ ಮಾಡುವಂಥವ ತಂದೆ ಬಾ ಅಂತ. ನಯಿ ದುನಿಯಾ ಪಾವಂತಿ ಅಬ್ ಫಿರ್ ಪುರಾನಿ ಹುಯಿ ಹೇ ಇನ್ಕೋ ಕೋಯಿ ನಯಾ ನೈ ಕಹೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಹೊಸ ಜಗತ್ತು ಪಾವನವಾಗಿತ್ತು, ಈಗಿದು ಹಳೇದಾಗ್ಬಿಟ್ಟಿದೆ, ಇದನ್ನು ಹೊಸ ಸೃಷ್ಟಿ ಅಂತ ಯಾರೂ ಹೇಳೋದಿಲ್ಲ. ಭಾರತವಾಸಿ ಜಾನ್ತೆ ಹೇ ನಯೇ ಭಾರತ್ ಮೇ ದೇವಿ ದೇವತಾ ರಾಜ್ ಕರ್ತಿದೆ. ಆದರೆ ಬಾಬಾ ಹೇಳ್ತಾ ಇದ್ರೆ, ಭಾರತವಾಸಿಗಳಿಗೆ ಗೊತ್ತು ಹೊಸ ಭಾರತದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡ್ತಾ ಇದ್ರು. ಜಬ್ ನಯಾ ಭಾರತ ತೋ ಉಸ್ಕೆ ಆಗೆ ಖ್ಯಾತ. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವಾಗ ಹೊಸ ಭಾರತ ಇತ್ತು ಅದಕ್ಕೂ ಮೊದಲೇನಿತ್ತು?
संगम, संगम युग इत्तु। इससे भी सहज कहना चाहिए, ನಯೆ ಕೆ ಆಗೆ ಪುರಾಣ ತ. ಬಾಬಾ ಹೇಳ್ತಿದ್ರೆ ಇದಕ್ಕಿಂತಲೂ ಸಹಜವಾಗಿ ಹೇಳಬೇಕು, ಅಂದರೆ ಹೊಸದಕ್ಕಿಂತ ಮೊದಲು ಹಳೇದಿತ್ತು ಅಂತ ಹೇಳ್ತಿದ್ದಾರೆ ಬಾಬಾ. ಸಂಗಮ್ ಕೋ ಮನುಷ್ಯ ಇತ್ನಾ ಸಹಜ ಸಮಜ್ ನಹಿ ಸಕ್ತೆ. ಯಾಕೆಂದರೆ ಸಂಗಮ ಯುಗ ಅಂದರೆ ಅಷ್ಟು ಮನುಷ್ಯರಿಗೆ ಸಹಜವಾಗಿ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ನ್ಯೂ ವರ್ಡ್ ಓಲ್ಡ್ ವರ್ಡ್ ಇಸ್ಕೆ ಬೀಚ್ ಕೋ ಫಿರ್ ಸಂಗಮ್ ಕಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಇದರ ಮಧ್ಯಕ್ಕೆ ಸಂಗಮ ಅಂತ ಹೇಳಲಾಗ್ತದೆ. ಬಾಪ್ ಕೆ ಲಿಯೇ ಹಿ ಕಾತೆ ಹೇ ಪತಿತ್ ಪಾವನ್ ಆವೋ ಆಕರ್ ಹಮ್ಕೋ ಪಾವನ್ ಬನಾವ್. ಶಿವಬಾಬನಿಗೆ ಹೇಳಲಾಗ್ತದೆ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು ಅಂತ. ಹಮ್ ಪತಿತ್ ಬನ್ ಗಯೇ ಹೇ, ಯಾಕೆಂದ್ರೆ ನಾವೆಲ್ಲ ಪತಿತರಾಗಿದ್ದೇವೆ. ನೈ ದುನಿಯಾ ಮೇ ಕೋಯಿ ಪುಕಾರೆಂಗೆ ನಹಿ. ಬಾಬಾ ತಿಳಿಸ್ತಾ ಇದ್ದಾರೆ, ಹೊಸ ಜಗತ್ತಿನಲ್ಲಿ ಯಾರೂ ಪರಮಾತ್ಮ ತಂದೆಯನ್ನು ಕರೆಯುವುದಿಲ್ಲ. ಅಭಿ ತುಮ್ಹಾರಿ ಸಮಜ್ ಮೇ ಆ ಗಯಾ ಹೇ ಕಿ ಯಹ ಭಾರತ್ ಪಾವಂತ ಹೇ ಪತಿತ್ ಪಾವನ್ ಆವೋ ಯಹ ತೋ ಬಹುತ್ ಸಮಯ ಸೆ ಬುಲಾತೆ ಆಯೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈಗ ನೀವು ಮಕ್ಕಳು ತಿಳ್ಕೊಂಡು ಬಿಟ್ಟಿದ್ದೀರಿ ಭಾರತ ಪಾವನ ಇತ್ತು, ಅದಕ್ಕೋಸ್ಕರ ಹೇ ಪತಿತ ಪಾವನ ಬಾ ಅಂತ ಬಹಳಷ್ಟು ಸಮಯದಿಂದ ತಂದೆಯನ್ನು ಕರಿತಾ ಬಂದಿದ್ದೇವೆ. उनको यह पता नहीं कि पतित दुनिया कब पूरी होगी. कहते हैं शास्त्रों में ऐसे लिखा हुआ है कि अभी 40,000 वर्ष और कलयुग चलेंगे. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮನುಷ್ಯರಿಗೆ ಗೊತ್ತಿಲ್ಲ ಈ ಪತಿತ ಜಗತ್ತು ಯಾವಾಗ ಪೂರ್ಣ ಆಗ್ತದೆ ಅಂತ. ಯಾಕೆಂದರೆ ಶಾಸ್ತ್ರಗಳಲ್ಲಿ ಈ ರೀತಿ ಬರೆದಿದ್ದಾರೆ, ಇನ್ನೂ 40,000 ವರ್ಷ ಕಲಿಯುಗ ನಡೀತದೆ ಅಂತ. ಬಿಲ್ಕುಲ್ ಹಿ ಘೋರ ಅಂಧ್ಯಾರೆ ಮೇ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈ ರೀತಿ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಅಭಿ ತುಮ್ ರೋಶ್ನಿ ಮೇ ಹೋ. ಬಾಬಾ ತಿಳಿಸ್ತಾ ಇದ್ರೆ, ನೀವೀಗ ಪ್ರಕಾಶದಲ್ಲಿದ್ದೀರಿ. ಬಾಪ್ನೇ ತುಮ್ಕೋ ಅಬ್ ರೋಶ್ನಿ ಮೇ ಲಾಯಾ ಹೇ. ಬಾಬಾ ತಿಳಿಸ್ತಾ ಇದ್ರೆ, ನಾನು ನಿಮ್ಮನ್ನೀಗ ಪ್ರಕಾಶದ ಕಡೆಗೆ ಕರ್ಕೊಂಡು ಬಂದಿದ್ದೀನಿ. ಯಹ 5,000 ವರ್ಷ ಮೇ ಸೃಷ್ಟಿ ಕಾ ಚಕ್ರ ಪೂರಾ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ 5,000 ವರ್ಷದಲ್ಲಿ ಈ ಸಂಪೂರ್ಣ ಸೃಷ್ಟಿ ಚಕ್ರವೇ ಪೂರ್ಣ ಆಗ್ತದೆ. ಕಲ್ಕಿ ಬಾತ್ ಹೇ. ಇದೆಲ್ಲ ನಿನ್ನೆಯ ಮಾತು ಅಂತಿದ್ದಾರೆ ಬಾಬಾ. ತುಮ್ ರಾಜ್ ಕರ್ತೇತೆ ಬರೋಬರ್ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ ಸ್ವರ್ಗತ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ರಾಜ್ಯ ಮಾಡ್ತಾ ಇದ್ರಿ, ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಸ್ವರ್ಗವಾಗಿತ್ತು. ಪಾವನ್ ದುನಿಯಾ ಮೇ ಕೋಯಿ ಉಪದ್ರವಾದಿ ಹೋ ನಹಿ ಸಕ್ತಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಪಾವನ ಜಗತ್ತಿನಲ್ಲಿ ಏನೂ ಉಪದ್ರವ ಇರೋದಕ್ಕೆ ಸಾಧ್ಯ ಇಲ್ಲ. ಉಪದ್ರವ ಹೋತಾ ಹಿ ಹೇ ರಾವಣ ರಾಜ್ಯ ಮೇ. ಉಪದ್ರವ ಎಲ್ಲ ಇರೋದೇ ರಾವಣನ ರಾಜ್ಯದಲ್ಲಿ. ಯಹ ತುಮ್ಕೋ ಬಾಪ್ ಸಮझाते हैं, ತುಮ್ ಸಮ್ಮುಖ ಕಾನೋ ಸೆ ಸುನ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನೀವು ಮಕ್ಕಳು ಕಿವಿಗಳ ಮೂಲಕ ಕೇಳ್ತೀರಿ. ಕೌನ್ ಸುನ್ತೆ ಹೇ. ಬಾಬಾ ಪ್ರಶ್ನೆ ಕೇಳ್ತಿದ್ರೆ, ಯಾರು ಕೇಳ್ತಾರೆ? ಆತ್ಮ, ಆತ್ಮನೇ ಕೇಳೋದು. ಆತ್ಮ ಕೋ ಬಡಿ ಖುಷಿ ಹೋತಿ ಹೇ ಹಮ್ಕೋ ಬಾಪ್ ಫಿರ್ ಸೆ ಆಕರ್ ಮಿಲಾ ಹೇ. ಆತ್ಮಗಳಾದ ನಮಗೆ ಬಹಳಷ್ಟು ಖುಷಿ ಆಗ್ತದೆ, ಬಾಬಾ ಪುನಃ ಬಂದು ನಮ್ಮ ಜೊತೆಗೆ ಮಿಲ್ಲ ಮಾಡ್ತಾ ಇದ್ದಾರೆ. ಬಾಪ್ ಸೆ ವರ್ಷ ಲಿಯಾತ ಅಬ್ ಬಾಪ್ ಕಾತೆ ಹೇ ಮುझे ಯಾದ್ ಕರೋ. ಬಾಬಾ ಹೇಳ್ತಾ ಇದ್ರೆ, ನಮಗೆ ಗೊತ್ತು ಮೊದಲು ತಂದೆಯಿಂದ ನಾವು ಆಸ್ತಿನ ಪಡ್ಕೊಂಡಿದ್ವಿ, ಈಗ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನನ್ನನ್ನು ನೀವು ನೆನಪು ಮಾಡಿ. ಇಸ್ಮೇ ಕೋಯಿ ಲಿಖ್ನೆ ಪಡ್ನೆ ಕಿ ಬಾತ್ ನಹಿ. ಬಾಬಾ ಹೇಳ್ತಾ ಇದ್ದಾರೆ, ಇದರಲ್ಲಿ ಏನೂ ಬರೆಯುವಂತಹ ಓದುವಂತಹ ಮಾತಿಲ್ಲ. ಜಬ್ ಕೋಯಿ ಆತೆ ಹೇ ತೋ ಪೂಛಾ ಜಾತಾ ಹೇ ಆಪ್ಕಾ ಕೇಸೆ ಆನಾ ಹುವಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯಾರಾದರೂ ಬಂದರೆ ಅವ್ರಿಗೆ ಪ್ರಶ್ನೆ ಕೇಳಲಾಗ್ತದೆ, ತಾವು ಯಾಕೆ ಬಂದಿರೋದು ಅಂತ. ತೋ ಕಹೆಂಗೆ ಯಾಕೆ ಮಹಾತ್ಮ ಸೆ ಮಿಲ್ಲೆ. ಅವ್ರು ಹೇಳ್ತಾರೆ, ಇಲ್ಲಿಯ ಮಹಾತ್ಮರೊಂದಿಗೆ ಮಿಲನ ಮಾಡೋದಕ್ಕೆ. ಕ್ಯೂ ತುಮ್ಕು ಕ್ಯಾ ಚಾಹೆ. ಅವ್ರನ್ನ ಕೇಳಬೇಕಾಗಿದೆ, ಯಾಕೆ, ನಿಮ್ಗೇನು ಬೇಕು, ಬತಾವೋ ಕೋಯಿ ಭಿಕ್ಷಾ ಚಾಹೆ. ಹೇಳಿ, ನಿಮ್ಗೇನಾದರೂ ಭಿಕ್ಷೆ ಬೇಕಾ? ಸನ್ಯಾಸಿ ಹೋ ತೋ ರೋಟಿ ಟುಕಡಾ ಚಾಹೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಸನ್ಯಾಸಿಗಳಿದ್ರೆ ಅವ್ರಿಗೊಂದು ತುಂಡು ರೊಟ್ಟಿ ಬೇಕು ಅಂತ ಹೇಳ್ತಿದ್ದಾರೆ. ಸನ್ಯಾಸಿ ಕಿಸ್ಕೆ ಪಾಸ್ ಜಾತೆ ಹೇ ವ ರಾಸ್ತೆ ಮೇ ಮಿಲ್ತೆ ಹೇ ತೋ ರಿಲಿಜಿಯಸ್ ಮನುಷ್ಯ ಸಮಜ್ತೆ ಹೇ ಯಾ ಫಿರ್ ಭಿ ಪವಿತ್ರ ಮನುಷ್ಯ ಹೇ ಇಸ್ಕೋ ಭೋಜನ್ ಕಿಲಾನ ಅಚ್ಚಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಸನ್ಯಾಸಿಗಳು ಯಾರ್ದಾದ್ರೂ ಬಳಿ ಹೋದರೆ ಅಂದರೆ, ಅಥವಾ ಮಾರ್ಗದಲ್ಲಿ ಏನಾದರೂ ಸಿಕ್ಕರು ಅಂದರೆ, ಯಾರಾದರೂ ಧಾರ್ಮಿಕ ಭಾವನೆ ಉಳ್ಳಂಥ ಮನುಷ್ಯರಿದ್ದರು ಅಂದರೆ, ಅವರು ಈ ರೀತಿ ತಿಳ್ಕೊಳ್ತಾರೆ, ಇವರು ಸನ್ಯಾಸಿಗಳು ಪವಿತ್ರ ಮನುಷ್ಯರಾಗಿದ್ದರೆ ಇವರಿಗೆ ಭೋಜನವನ್ನು ಕೊಡೋದು ಒಳ್ಳೆಯದು ಅಂತ.
ಅಭಿ ತೋ ಪವಿತ್ರತಾ ಬಿ ನಹಿ ರಹಿ ಹೇ. ಈಗ ಯಾರಲ್ಲಿಯೂ ಪವಿತ್ರತೆ ಇಲ್ಲ ಅಂತಿದ್ದಾರೆ ಬಾಬಾ. ಬಿಲ್ಕುಲ್ ಹಿ ತಮೋ ಪ್ರಧಾನ್ ದುನಿಯಾ ಹೇ, ಇಸ್ಮಿ ಬಡೇ ಗಂದಗಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸಂಪೂರ್ಣ ತಮೋ ಪ್ರಧಾನ ಜಗತ್ತಿದಾಗಿದೆ, ಇದರಲ್ಲಿ ಬಹಳಷ್ಟು ಕೊಳಕಿದೆ ಅಂತ ಹೇಳ್ತಿದ್ದಾರೆ. ಮನುಷ್ಯ ಕಿತ್ನಾ ಹೆರಾನ್ ಹೋತೆ ಹೇ, ಯಹ ತೋ ಹೆರಾನ್ ಹೋನೆ ಕಿ ಕೊಯ್ ಬಾತ್ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಮನುಷ್ಯರು ಎಷ್ಟೊಂದು ಚಿಂತಾಕ್ರಾಂತರಾಗ್ತಾರೆ, ಆದರೆ ಇಲ್ಲಿ ಆ ಮಾತಿಲ್ಲ ಅಂತಿದ್ದಾರೆ ಬಾಬಾ. ಬಾಪ್ ಕತೆ ಹೇ ಲಿಖ್ನೆ ಕರ್ನೆ ಕಿ ಭಿ ಬಾತ್ ನಹಿ ಹೇ. ಬಾಬಾ ಹೇಳ್ತಾ ಇದ್ರೆ ಇಲ್ಲಿ ಬರೆಯುವಂತಹ ಓದುವಂತಹ ಮಾತು ಇಲ್ಲ. ಯಹ ಪಾಯಿಂಟ್ಸ್ ಆದಿ ಬಿ ಲಿಖ್ತೆ ಹೇ ಧಾರಣಾ ಕರ್ನೆ ಕೇಲೆ. ಇನ್ನು ಇಲ್ಲೇನು ನೀವು ಪಾಯಿಂಟ್ಸನ್ನು ಬರ್ಕೊಳ್ತಿರೋ ಇವೆಲ್ಲ ಧಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ಡಾಕ್ಟರ್ ಲೋಗೋಂ ಕೆ ಪಾಸ್ ಬಿ ಕಿತ್ನಿ ದವಾಯಾ ಹೋತಿ ಹೇ, ಇತ್ನಿ ಸಬ್ ದವಾಯಿಯಾ ಯಾದ್ ರಹತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಡಾಕ್ಟರ್ಸ್ ಬಳಿನೂ ಎಷ್ಟೆಲ್ಲ ಔಷಧಿಗಳಿರ್ತವೆ ಅಂತಾರೆ ಬಾಬಾ. ಅವೆಲ್ಲ ಔಷಧಿಗಳ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ. ಬ್ಯಾರಿಸ್ಟರ್ ಕಿ ಬುದ್ಧಿ ಮೇ ಕಿತ್ನಿ ಲಾ ಕಿ ಬಾತೆ ಯಾದ್ ರಹತಿ ಹೇ. ಇನ್ನು ಬಾಬಾ ಹೇಳ್ತಾ ಇದ್ರೆ ಬ್ಯಾರಿಸ್ಟರ್ ಬುದ್ಧಿಯಲ್ಲಿ ಎಷ್ಟೆಲ್ಲ ಕಾನೂನಿನ ಮಾತುಗಳು ನೆನಪಿರ್ತವೆ. ತುಮಕೋ ಯಾದ್ ಕ್ಯಾ ಕರ್ನಾ ಹೇ ಏಕ್ ಬಾತ್ ಸೋ ಬಿ ಬಡಿ ಸಹಜ್. ಆದರೆ ನೀವೇನು ನೆನಪು ಮಾಡಬೇಕು, ಅದು ಒಂದೇ ಮಾತು ಅಂತಾರೆ ಬಾಬಾ, ಬಹಳಷ್ಟು ಸಹಜವಾಗಿದೆ. ತುಮ್ ಕಾತೆ ಹೋ ಏಕ್ ಶುಭಾಬಾಕೋ ಯಾದ್ ಕರೋ. ಬಾಬಾ ಹೇಳ್ತಾ ಇದ್ದಾರೆ ನೀವು ಹೇಳ್ತೀರಿ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಿ ಅಂತ. ವಹ ಕಾತೆ ಹೇ ಶುಭಾಬಾ ಕೇಸೆ ಆಯಂಗೆ. ಅವ್ರೇನು ಹೇಳ್ತಾರೆ, ಶಿವಬಾಬಾ ಹೇಗೆ ಬರ್ತಾರೆ, ಯಹ ಬಿ ತುಮ್ಹಾರೆ ಸಿವಾಯ್ ಔರ್ ಕಿಸ್ಕೋ ಪತಾ ನಹಿ ಹೇ. ಬಾಬಾ ಹೇಳ್ತಾ ಇದ್ರೆ ಇದು ಸಹ ನಿಮ್ಮ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ಈಶ್ವರ್ ಕಹಾ ಹೇ, ಈಶ್ವರ ಎಲ್ಲಿದ್ದಾರೆ. ವಹ ತೋ ಕಹೆಂಗೆ ನಾಮ್ ರೂಪ್ ಸೆ ನ್ಯಾರಾ ಹೇ ಯಾ ಫಿರ್ ಕಹ ದೇತೆ ಹೇ ಸರ್ವವ್ಯಾಪಿ ಹೇ. ಅವ್ರು ಹೇಳ್ತಾರೆ ಈಶ್ವರ ನಾಮರೂಪದಿಂದ ಭಿನ್ನ ಅಂತ ಹೇಳ್ತಾರೆ, ಇಲ್ಲಾಂದರೆ ಹೇಳ್ತಾರೆ ಈಶ್ವರ ಸರ್ವವ್ಯಾಪಿ ಅಂತ. ರಾತ್ ದಿನ ಕಾ ಫರ್ಕ್ ಹೋ ಜಾತಾ ಹೇ ದೋನೋ ಅಕ್ಷರ ಮೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಶ್ವರ ಸರ್ವವ್ಯಾಪಿ ಅಂತ ಹೇಳೋದಕ್ಕೂ ಈಶ್ವರ ನಾಮರೂಪದಿಂದ ಭಿನ್ನ ಅಂತ ಹೇಳೋದಕ್ಕೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಆಗಿಬಿಡ್ತದೆ. ಎರಡೂ ಅಕ್ಷರಗಳಲ್ಲಿ ವ್ಯತ್ಯಾಸ ಬಹಳ ಇದೆ ಅಂತಾರೆ ಬಾಬಾ. ನಾಮ್ ರೂಪ್ ಸೆ ನ್ಯಾರಿ ತೋ ಕೋಯ್ ಚೀಸ್ ಹೈ ನಹಿ. ಬಾಬಾ ಹೇಳ್ತಾ ಇದ್ರೆ ನಾಮರೂಪದಿಂದ ಭಿನ್ನವಾದಂತಹ ವಸ್ತು ಯಾವುದು ಇಲ್ಲ ಅಂತಿದ್ದಾರೆ. ಫಿರ್ ಕಹ ದೇತೆ ಕುತ್ತೆ ಬಿಲ್ಲಿ ಸಬ್ಮೆ ಪರಮಾತ್ಮ ಹೇ. ಮತ್ತೆ ಹೇಳ್ತಾರೆ ನಾಯಿ ಬೆಕ್ಕು ಎಲ್ಲ ಪ್ರಾಣಿಗಳಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ. ದೋನೋ ಏಕ್ ದೋಕೆ ಆಪೋಸಿಟ್ ಬಾತೆ ಹೋಗೈ. ಇವೆರಡೂ ಒಂದಕ್ಕೊಂದು ವಿರೋಧದ ಮಾತುಗಳಾದವು ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಬಾಪ್ ಅಪ್ನಾ ಪರಿಚಯ ದೇ ಕಹತೆ ಹೇ ಮುಜ್ ಬಾಪ್ಕೋ ಯಾದ್ ಕರೋ. ಈಗ ಬಾಬಾ ತಮ್ಮ ಪರಿಚಯವನ್ನು ಕೊಟ್ಟು ಹೇಳ್ತಾರೆ, ಮಕ್ಕಳೇ ತಂದೆ ಆದ ನನ್ನನ್ನು ನೀವು ನೆನಪು ಮಾಡಿ. ಗಾಯಾ ಬಿ ಜಾತಾ ಹೇ ಸಹಜ ರಾಜಯೋಗ್. ಬಾಬಾ ಕಹತೆ ಹೇ ಯೋಗ ಕಾ ಅಕ್ಷರ ನಿಕಾಲ್ ದೋ ಯಾದ್ ಕರೋ. ಗಾಯನ ಮಾಡಲಾಗ್ತದೆ ಸಹಜ ರಾಜಯೋಗ ಅಂತ ಅಂದಮೇಲೆ ಬಾಬಾ ಹೇಳ್ತಾರೆ ಯೋಗ ಎನ್ನುವಂಥ ಅಕ್ಷರವನ್ನು ತೆಗೆದುಬಿಡಿ, ಕೇವಲ ನೆನಪು ಮಾಡಿ ಅಂತಾರೆ ಬಾಬಾ. ಜೈಸೆ ಛೋಟಾ ಬಚ್ಚಾ ಮಾ ಬಾಪ್ ಕೋ ದೇಖ್ನೆ ಸೆ ಹಿ ಜಟ್ ಗಲೆ ಲಗ್ ಜಾತಾ ಹೇ. ಬಾಬಾ ಹೇಳ್ತಿದ್ರೆ ಹೇಗೆ ಚಿಕ್ಕ ಮಕ್ಕಳು ಮಾತ್ಪಿತಾರವನ್ನು ನೋಡಿದ ತಕ್ಷಣ ಆಲಿಂಗನ ಮಾಡ್ಕೊಂಡು ಬಿಡ್ತಾರೆ. ಪಹಲೆ ಸೋಚ್ ಕರೆಗಾ ಕ್ಯಾ ಕಿ ಹಮಾರೆ ಮಾ ಬಾಪ್ ಹೇ ನಹಿ. ಮೊದಲೇನು ಯೋಚನೆ ಮಾಡ್ತಾರಾ ಇವ್ರು ನಮ್ಮ ತಂದೆ ತಾಯಿ ಹೌದೋ ಅಲ್ವೋ ಅಂತ. ಇಲ್ಲ, ಇಸ್ಮೇ ಸೋಚ್ ಕರ್ನೆ ಕಿ ಬಾತ್ ಹಿ ನಹಿ. ಇದರಲ್ಲಿ ಯೋಚನೆ ಮಾಡುವಂಥ ಮಾತೇ ಇಲ್ಲ ಅಂತಿದ್ದಾರೆ ಬಾಬಾ. ತುಮ್ಹೆ ಬಿ ಸಿರ್ಫ್ ಶಿವಬಾಬಾಕೋ ಯಾದ್ ಕರ್ನಾ ಹೇ. ಹಾಗೆ ಬಾಬಾ ಹೇಳ್ತಾ ಇದ್ರೆ ನೀವು ಕೂಡ ಶಿವಬಾಬರವ್ರನ್ನ ಕೇವಲ ಶಿವಬಾಬರನ್ನ ನೆನಪು ಮಾಡಬೇಕಾಗಿದೆ. ಭಕ್ತಿ ಮಾರ್ಗ ಮೇ ಬಿ ತುಮ್ ಶಿವ್ ಪರ್ ಫೂಲ್ ಚढ़ाते आए हो. सोमनाथ का मंदिर कितना बारी बनाया हुआ है, जो बाद में मोहम्मद गजनवी ने आकर लूटा था. ಬಾಬಾ ತಿಳಿಸ್ಕೊಡ್ತಿದ್ರೆ ಭಕ್ತಿ ಮಾರ್ಗದಲ್ಲಿ ನೀವೆಷ್ಟು ಶಿವನಿಗೆ ಹೂಗಳನ್ನೆಲ್ಲ ಏರಿಸ್ತಾ ಬಂದಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಸೋಮನಾಥ ಮಂದಿರದಲ್ಲಿ ಸೋಮನಾಥ ಮಂದಿರವನ್ನು ಎಷ್ಟು ಶ್ರೇಷ್ಠವಾಗಿ ಮಾಡಲಾಗಿತ್ತು, ನಂತರ ಅದನ್ನು ಮೊಹಮ್ಮದ್ ಗಜನವಿ ಬಂದು ಎಲ್ಲ ಲುಟಿ ಮಾಡ್ಕೊಂಡು ಹೋದರು ಅಂತಾರೆ ಬಾಬಾ. ಸೋಮನಾಥ್ ಕಾ ಮಂದಿರ್ ಭಾರತ್ ಮೇ ನಾಮಿ ಗ್ರಾಮಿ ಹೇ. ಸೋಮನಾಥನ ಮಂದಿರ ಭಾರತದಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿದೆ. ಸಬ್ಸೆ ಪಹಲೆ ತೋ ಶಿವ್ ಕಿ ಪೂಜಾ ಹೋನಿ ಚಾಹಿಯೆ. ಬಾಬಾ ಹೇಳ್ತಾ ಇದ್ರೆ ಎಲ್ಲಕ್ಕಿಂತಲೂ ಮೊದಲು ಶಿವನ ಪೂಜೆ ಆಗಬೇಕಾಗಿದೆ. ಬಚ್ಚೋಂಕು ಯಹ ಸಬ್ ನಾಲೆಜ್ ಅಭಿ ಬುದ್ಧಿ ಮೇ ಆಯಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಮಕ್ಕಳಿಗೆ ಇವೆಲ್ಲ ಜ್ಞಾನ ಈಗ ಬುದ್ಧಿಯಲ್ಲಿ ಬಂದಿದೆ. ಬಲ್ ಪೂಜಾ ಆದಿ ಕರ್ತೆ ಆಯೆ ಹೋ
परंतु तुमको यह पता ही नहीं था कि यह जड़ चित्र है. ಬಾಬಾ ಹೇಳ್ತಿದ್ರೆ ಬಲ್ಲೆ ನೀವು ಪೂಜೆ ಇತ್ಯಾದಿ ಮಾಡ್ತಾನೆ ಬಂದಿದ್ದೀರಿ, ಆದರೆ ನಿಮಗೆ ಗೊತ್ತಿರಲಿಲ್ಲ ಇವೆಲ್ಲ ಕೇವಲ ಜಡಚಿತ್ರಗಳು ಅಂತ. ज़रूर चैतन्य में आया होगा तब तो वर्ष वर्ष ಶಿವ ಜಯಂತಿ भी मनाते हैं. ಅವಶ್ಯವಾಗಿ ಅವರು ಚೈತನ್ಯದಲ್ಲಿ ಬಂದಿರಲೇಬೇಕು, ಅದಕ್ಕೋಸ್ಕರವೇ ವರ್ಷ ವರ್ಷ ಶಿವ ಜಯಂತಿಯನ್ನು ಆಚರಿಸಲಾಗ್ತದೆ. यह भी कहते हैं शिव परमात्मा निराकार है, आत्मा जानती है हम भी निराकार है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಸಹ ನಿಮಗೆ ಗೊತ್ತು, ಶಿವಬಾಬಾ ನಿರಾಕಾರ ಆಗಿದ್ದಾರೆ, ಶಿವ ಪರಮಾತ್ಮ ನಿರಾಕಾರ ಅಂದಮೇಲೆ ನಾವು ಆತ್ಮಗಳು ತಿಳ್ಕೊಂಡಿದ್ದೀವಿ, ನಾವು ಆತ್ಮಗಳು ನಿರಾಕಾರ ಆಗಿದ್ದೇವೆ. ಅಭಿ ತುಮ್ ಆತ್ಮ ಅಭಿಮಾನಿ ಬಂತೆ ಹೋ ಬಹುತ್ ಸಹಜ ಹೈ. ಬಾಬಾ ಹೇಳ್ತಿದ್ರೆ ಈಗ ನೀವು ಆತ್ಮಾಭಿಮಾನಿಗಳಾಗ್ತೀರಿ, ಇದು ಬಹಳಷ್ಟು ಸಹಜ ಅಂತಾರೆ ಬಾಬಾ. ಆತ್ಮಾಭಿಮಾನಿ ಬಂತೆ ಹೋ ಬಹುತ್ ಸಹಜ ಹೈ, ವಹ ತೋ ಹಮಾರ ಬಾಬಾ ಹೈ, ಅವರಂತೂ ನಮ್ಮ ತಂದೆ ಆಗಿದ್ದಾರೆ. ಜ್ಞಾನ ಕಾ ಸಾಗರ್ ಸುಖ ಕಾ ಸಾಗರ್ ಪತಿತ ಪಾವನ್ ಹೈ, ಅವರು ಜ್ಞಾನ ಸಾಗರ ಸುಖದ ಸಾಗರ ಪತಿತ ಪಾವನ ಆಗಿದ್ದಾರೆ. ಉನ್ಕಿ ಬಹುತ್ ಮಹಿಮಾ ಹೈ, ಆ ತಂದೆಯ ಮಹಿಮೆ ಬಹಳಷ್ಟಿದೆ. ಬ್ರಹ್ಮ ವಿಷ್ಣು ಶಂಕರ್ ಕಿ ಇತ್ನಿ ಮಹಿಮಾ ನಹಿ ಹೈ. ಆದರೆ ಬಾಬಾ ಹೇಳ್ತಿದ್ರೆ ಬ್ರಹ್ಮ ವಿಷ್ಣು ಶಂಕರರದು ಇಷ್ಟೊಂದು ಮಹಿಮೆ ಇಲ್ಲ. ಏಕಕಿ ಹಿ ಮಹಿಮಾ ಗಾತೆ ಹೈ, ಒಬ್ಬ ತಂದೆಯ ಮಹಿಮೆಯನ್ನೇ ಗಾಯನ ಮಾಡಲಾಗ್ತದೆ. अब तुम बच्चे जानते हो बाबा आकर हमको वर्षा दे रहे हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಿಮಗೆ ಮಕ್ಕಳಿಗೆ ಗೊತ್ತು ಬಾಬಾ ಬಂದು ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಜೈಸೆ ಲೌಕಿಕ್ ಬಾಪ್ ಬಚ್ಚೋं का लालन पालन करते हैं पढ़ाते नहीं है. ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಲಾಲನೆ ಪಾಲನೆಯನ್ನು ಮಾಡ್ತಾರೆ, ಓದಿಸೋದಿಲ್ಲ. ಪढ़ाई के लिए स्कूल में जाते हैं फिर वानप्रस्थ में गुरु किया जाता है. ಶಿಕ್ಷಣಕ್ಕೋಸ್ಕರ ಮತ್ತೆ ಶಾಲೆಗೆ ಹೋಗ್ತಾರೆ, ವಾನಪ್ರಸ್ಥ ಸ್ಥಿತಿಯಲ್ಲಿ ಗುರುಗಳನ್ನ ಮಾಡ್ಕೊಳ್ತಾರೆ. ಆಜ್ ಕಲ್ ತೋ ಛೋಟೆ ಬಡೆ ಸಬ್ಕೋ ಗುರು ಕರಾ ದೇತೆ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ಇವತ್ತು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರನ್ನ ಗುರುಗಳನ್ನ ಮಾಡ್ಕೊಂಡು ಬಿಡ್ತಾರೆ, ಅವ್ರಿಗೆಲ್ಲರಿಗೂ ಗುರುಗಳನ್ನ ಮಾಡ್ತಾರೆ. ಯಹ ತೋ ತುಮ್ ಬಚ್ಚೋಂ ಕೋ ಕಹಾ ಜಾತಾ ಹೈ ಶಿವ ಬಾಬಾ ಕೋ ಯಾದ್ ಕರೋ ಸಬ್ಕಾ ಹಕ್ ಹೈ. ಇಲ್ಲಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ ಶಿವಬಾಬರವ್ರನ್ನ ನೆನಪು ಮಾಡಿ ಅಂತ. ಶಿವಬಾಬನ ನೆನಪು ಮಾಡುವ ಅಧಿಕಾರ ಎಲ್ಲರಿಗೂ ಇದೆ. ಸಾಬ್ ಮೇರೆ ಬಚ್ಚೆ ಹೇ, ಎಲ್ಲರೂ ನನ್ನ ಮಕ್ಕಳು ಅಂತಿದ್ದಾರೆ ಬಾಬಾ. तुम्हारे में भी कोई है जो अच्छी ರೀತಿ ಯಾದ್ ಕರ್ತೆ ಹೇ, कोई तो कहते हैं ಬಾಬಾ ಕಿಸ್ಕೋ ಯಾದ್ ಕರೆ. ಬಾಬಾ ಹೇಳ್ತಾ ಇದ್ರೆ ನಿಮ್ಮಲ್ಲಿಯೂ ಕೆಲವು ಮಕ್ಕಳಿದ್ದಾರೆ ಬಹಳಷ್ಟು ಚೆನ್ನಾಗಿ ಬಾಬನ ನೆನಪು ಮಾಡ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಬಾಬಾ ಕಿಸ್ಕೋ ಯಾದ್ ಕರೆ, ಬಿಂದಿಕೋ कैसे ಯಾದ್ ಕರೆ. ಯಾರು ನೆನಪು ಮಾಡೋದು, ಬಿಂದುವನ್ನು ಹೇಗೆ ನೆನಪು ಮಾಡೋದು. ಬಡಿ ಚೀಸ್ಕೋ ಯಾದ್ ಕಿಯಾ ಜಾತಾ ಹೈ. ದೊಡ್ಡ ವಸ್ತು ಆದರೆ ದೊಡ್ಡ ವಸ್ತುವನ್ನು ನೆನಪು ಮಾಡಲಾಗ್ತದೆ ಅಂತ ಹೇಳ್ತಾರೆ. ಅಚ್ಚಾ ಪರಮಾತ್ಮ ಜಿಸ್ಕೋ ತುಮ್ ಯಾದ್ ಕರ್ತೆ ಹೋ ವಹ ಚೀಸ್ ಕ್ಯಾ ಹೈ. ಹಾಗಾದರೆ ಕೇಳಬೇಕಾಗಿದೆ, ಪರಮಾತ್ಮ ಅಂತ ನೀವೇನು ಯಾರನ್ನ ನೆನಪು ಮಾಡ್ತಿರೋ ಅವ್ರು ಏನಾಗಿದ್ದಾರೆ. ತೋ ಕಹ ದೇತೆ ಅಖಂಡ ಜ್ಯೋತಿ ಸ್ವರೂಪ ಹೈ. ಏನು ಹೇಳ್ಬಿಡ್ತಾರೆ, ಅವರು ಅಖಂಡ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಪರಂತು ಐಸೆ ಹೈ ನಹಿ, ಆದರೆ ಆ ರೀತಿ ಇಲ್ಲ ಅಂತಾರೆ ಬಾಬಾ. ಅಖಂಡ ಜ್ಯೋತಿ ಕೋ ಯಾದ್ ಕರ್ನಾ ರಾಂಗ್ ಹೋ ಜಾತಾ ಹೈ. ಬಾಬಾ ಹೇಳ್ತಾ ಇದ್ರೆ ಅಖಂಡ ಜ್ಯೋತಿಯನ್ನು ನೆನಪು ಮಾಡೋದು ತಪ್ಪಾಗ್ಬಿಡ್ತದೆ. ಯಾದ್ ತೋ ಅಕ್ಯುರೇಟ್ ಚಾಹೆ, ನೆನಪಂತೂ ಅಕ್ಯುರೇಟ್ ಆಗಿರಬೇಕು ಅಂತಿದ್ದಾರೆ. ಪಹಲೆ ಅಕ್ಯುರೇಟ್ ಜಾನ್ನ ಚಾಹೆ, ಮೊದಲು ಯಥಾರ್ಥವಾಗಿ ತಂದೆಯನ್ನು ಅರಿತುಕೊಳ್ಬೇಕು. बाप ही आकर अपना परिचय देते हैं और फिर बच्चों को सारे सृष्टि के आदि मध्य अंत का समाचार भी सुनाते हैं. ಬಾಬಾ ಬಂದು ಮೊದಲು ತಮ್ಮ ಪರಿಚಯವನ್ನು ಕೊಡ್ತಾರೆ, ನಂತರ ಮಕ್ಕಳಿಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸ್ತಾರೆ. ಡಿಟೇಲ್ ಮೇ ಬಿ ತೋ ನಟ್ಶೆಲ್ ಮೇ ಬಿ. ಬಾಬಾ ಸಾರ ರೂಪದಲ್ಲಿನೂ ತಿಳಿಸ್ಕೊಡ್ತಾರೆ, ವಿಸ್ತಾರದಲ್ಲಿನೂ ತಿಳಿಸ್ಕೊಡ್ತಾರೆ. अब बाप कहते हैं बच्चे तुमको पावन बनना है तो उसके लिए एक ही उपाय है, मुझे याद करो. मुझे कहते ही हो पतित पावन. ಈಗ ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಪಾವನರಾಗಬೇಕಂದ್ರೆ ನಾನೊಬ್ಬನನ್ನೇ ನೆನಪು ಮಾಡಿರಿ, ಇದೊಂದೇ ಉಪಾಯ. ನನ್ನನ್ನು ನೆನಪು ಮಾಡಿರಿ. ಮುಜೆ ಕಾತೆ ಹಿ ಹೋ ಪತಿತ್ ಪಾವನ್. ಯಾಕಂದ್ರೆ ನೀವು ನನಗೆ ಹೇಳ್ತೀರಿ ಪತಿತ ಪಾವನ, ಆತ್ಮಕ್ಕೂ ಪಾವನ್ ಬನಾನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ಆತ್ಮವನ್ನು ಪಾವನ ಮಾಡಬೇಕಾಗಿದೆ. ಆತ್ಮ ಹಿ ಕಹತಿ ಹೇ ಹಮ್ ಪತಿತ್ ಬನ್ ಗೈ ಹೇ.
ಬಾಬಾ ಹೇಳ್ತಿದ್ರೆ ನಾವು ಆತ್ಮಗಳು ಹೇಳ್ತೀವಿ ಹಮ್ ಪತಿತ್ ಬನ್ ಗಯೇ ಹೇ, ನಾವು ಪತಿತರಾಗಿದ್ದೇವೆ. ಹಮ್ ಪಾವಂತೆ ಅಬ್ ಪತಿತ್ ಹೇ, ನಾವು ಪಾವನರಾಗಿದ್ವಿ ಈಗ ಪತಿತರಾಗಿದ್ದೀವಿ. ಸಬ್ ತಮೋ ಪ್ರಧಾನ್ ಹೇ, ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದೀರಿ ಅಂತಾರೆ ಬಾಬಾ. ಹರ್ ಏಕ್ ಚೀಸ್ ಪಹಲೆ ಸತೋ ಪ್ರಧಾನ್ ಫಿರ್ ತಮೋ ಪ್ರಧಾನ್ ಹೋತಿ ಹೇ. ಬಾಬಾ ಹೇಳ್ತಿದ್ರೆ ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಇರ್ತದೆ, ನಂತರ ತಮೋ ಪ್ರಧಾನ ಆಗ್ತದೆ. ಆತ್ಮ ಖುದ್ ಕಾತಿ ಹೇ ಮೇ ಪತಿತ್ ಬನ್ನೈ ಹೂ ಮುझे ಪಾವನ್ ಬನಾವ್. ಆತ್ಮ ಸ್ವಯಂ ಹೇಳ್ತದೆ ನಾನು ಪತಿತ ಆಗಿದ್ದೀನಿ, ಈಗ ನನ್ನನ್ನು ಪಾವನ ಮಾಡು ಅಂತ. ಶಾಂತಿಧಾಮ್ ಮೇ ಪತಿತ್ ಹೋತೆ ನಹಿ, ಬಾಬಾ ಹೇಳ್ತಿದ್ರೆ ಶಾಂತಿಧಾಮದಲ್ಲಿ ಪತಿತರು ಯಾರು ಇರೋದಿಲ್ಲ. ಯಹ ಪತಿತ್ ಹೇ ತೋ ದುಃಖಿ ಹೇ, ಆದರೆ ಇಲ್ಲಿ ಪತಿತರಿರುವ ಕಾರಣ ದುಃಖಿಗಳಾಗಿದ್ದಾರೆ. ಜಬ್ ಪಾವಂತೆ ತೋ ಸುಖಿತೆ, ಯಾವಾಗ ಪಾವನರಿದ್ದು ಆವಾಗ ಸುಖಿಗಳಾಗಿದ್ವಿ. ತೋ ಆತ್ಮ ಹಿ ಕಹತಿ ಹೇ ಹಮ್ಕೋ ಪಾವನ್ ಬನಾವೋ ತೋ ಹಮ್ ದುಃಖ ಸೆ ಚೂಟ್ ಜಾಯೆ. ಅದಕ್ಕೋಸ್ಕರ ನಾವು ಆತ್ಮಗಳು ಹೇಳ್ತೀವಿ ನಮ್ಮನ್ನು ಪಾವನರನ್ನಾಗಿ ಮಾಡು, ಆವಾಗ ನಾವು ದುಃಖದಿಂದ ಬಿಡುಗಡೆ ಆಗ್ತೀವಿ ಅಂತ. ತುಮ್ ಸಮಜ್ತೆ ಹೋ ಆತ್ಮ ಹಿ ಸಬ್ ಕುಚ್ ಕರ್ತಿ ಹೇ, ಬಾಬಾ ತಿಳಿಸ್ತಾ ಇದ್ದಾರೆ ನಿಮಗೆ ಗೊತ್ತು ಎಲ್ಲ ಕಾರ್ಯವನ್ನು ಮಾಡೋದು ಆತ್ಮನೇ. ಆತ್ಮ ಹಿ ಜಡ್ಜ್ ಬ್ಯಾರಿಸ್ಟರ್ ಆದಿ ಬಂತಿ ಹೇ, ಆತ್ಮನೇ ಏನಾಗ್ತದೆ ಜಡ್ಜ್ ಆಗ್ತದೆ, ಬ್ಯಾರಿಸ್ಟರ್ ಆಗ್ತದೆ, ಡಾಕ್ಟರ್ ಆಗ್ತದೆ, ಎಲ್ಲ ಆಗೋದು ಆತ್ಮ. ಆತ್ಮ ಹಿ ಕಹತಿ ಹೇ ಮೇ ರಾಜಾ ಹೂ ಮೇ ಫಲಾನಾ ಹೂ ಅಭಿ ಯಹ ಶರೀರ್ ಚೋಡ್ ದೂಸರಾ ಲೇನಾ ಹೇ. ಆತ್ಮನೇ ಹೇಳ್ತದೆ ನಾನು ರಾಜ ಆಗಿದ್ದೀನಿ, ನಾನು ರಾಣಿಯಾಗಿದ್ದೀನಿ, ನಾನು ಇಂಥವನಾಗಿದ್ದೀನಿ, ಎಲ್ಲ ಹೇಳೋದು ಯಾರು? ಆತ್ಮನೇ ಹೇಳ್ತದೆ. ಈಗ ಆತ್ಮ ಶರೀರವನ್ನು ಬಿಟ್ಟು ಮತ್ತೊಂದು ಪಡ್ಕೊಳ್ಬೇಕಾಗಿದೆ. ಇಸ್ಕೋ ಕಹಾ ಜಾತಾ ಹೇ ಆತ್ಮಾಭಿಮಾನಿ. ಬಾಬಾ ಹೇಳ್ತಾ ಇದ್ದಾರೆ ಇದಕ್ಕೇನೆ ಹೇಳಲಾಗ್ತದೆ ಆತ್ಮಾಭಿಮಾನಿಗಳು ಅಂತ. ದೇಹ ಹೋತೆ ಆತ್ಮ ಅಭಿಮಾನಿ, ದೇಹ ಇದ್ರೂ ಸಹ ಆತ್ಮಾಭಿಮಾನಿಗಳು. ರಾವಣ ಕೆ ರಾಜ್ ಮೇ ದೇಹ ಅಭಿಮಾನಿ ಹೋತೆ ಹೇ, ಆತ್ಮ ಅಭಿಮಾನಿ ಅಭಿ ಹಿ ಬಾಪ್ ಬನಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ರಾವಣನ ರಾಜ್ಯದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿರ್ತಾರೆ, ಆತ್ಮಾಭಿಮಾನಿಗಳನ್ನಾಗಿ ಈಗಲೇ ಬಾಬಾ ಮಾಡ್ತಾರೆ. ಇಸ್ ಸಮಯ ಆತ್ಮ ಪತಿ ದುಃಖಿ ಹೇ ತೋ ಪುಕಾರ್ತಿ ಹೇ ಹೇ ಬಾಬಾ ಆವೋ. ಬಾಬಾ ಹೇಳ್ತಾ ಇದ್ರೆ ಈ ಸಮಯದಲ್ಲಿ ಆತ್ಮ ಪತಿತ ದುಃಖಿಯಾಗಿರುವ ಕಾರಣ ಎಲ್ಲರೂ ಕರೀತಾರೆ ಹೇ ಬಾಬಾ ಬಾ ಅಂತ ಕರೀತಾರೆ. ಯಹ ಭಿ ತುಮ್ ಜಾನ್ತೆ ಹೋ ಡ್ರಾಮಾ ಪ್ಲಾನ್ ಅನುಸಾರ ಪತಿತ್ ಸೆ ಪಾವನ್, ಪಾವನ್ ಸೆ ಪತಿತ್ ಬಂತೆ ಆಯೇ ಹೇ. ಬಾಬಾ ಹೇಳ್ತಿದ್ರೆ ಇದು ಸಹ ನಿಮಗೆ ಮಕ್ಕಳಿಗೆ ಗೊತ್ತು, ನಾಟಕದ ಪ್ಲಾನ್ ಅನುಸಾರವಾಗಿ ಪತಿತರಿದ್ದಂಥವ್ರು ಪಾವನರು, ಪಾವನರಿದ್ದಂಥವ್ರು ಮತ್ತೆ ಪತಿತರಾಗ್ತಾ ಬಂದಿದ್ದೀವಿ. ಚಕ್ರ ಫಿರ್ತಾ ಹಿ ರಹತಾ ಹೇ, ಬಾಬಾ ತಿಳಿಸ್ತಾ ಇದ್ದಾರೆ ಚಕ್ರ ತಿರುಗ್ತಾನೆ ಇರ್ತದೆ. ಅಭಿ ತುಮ್ಹಾರಿ ಬುದ್ಧಿ ಮೇ ಬೇಟಾ ಹೇ ಹಮಾರಿ 84 ಜನ್ಮ ಕೈಸೆ ಹುಯೇ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಂಡಿದೆ ನಮ್ದೀಗ 84 ಜನ್ಮ ಹೇಗೆ ಆಗಿದೆ ಅಂತ. ಅಭಿ ಯಹ ಬಾತ್ ಬೋಲೋ ಮತ್. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಈ ಮಾತನ್ನು ಇನ್ನು ನೀವು ಮರಿಬೇಡಿ. ಸ್ವದರ್ಶನ್ ಚಕ್ರಧಾರಿ ಹೋ ರಹೋ, ಸ್ವದರ್ಶನ ಚಕ್ರಧಾರಿಗಳಾಗಿರಿ ಅಂತಿದ್ದಾರೆ ಬಾಬಾ. ಉಠ್ತೆ बैठते ಚಲ್ತೆ ಫಿರ್ತೆ ಬುದ್ಧಿ ಮೇ ಹಮ್ಕೋ ಸಾರಿ ನಾಲೆಜ್ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ಈಗ ನಿಮಗೆ ಕೂತ್ಕೊಳ್ತಾ ನಿಂತ್ಕೊಳ್ತಾ ನಡೀತಾ ತಿರುಗ್ತಾ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ. ತುಮ್ ಸಮಜ್ತೆ ಹೋ ಬೇಹದ್ ಕೆ ಬಾಪ್ ಸೆ ಹಮ್ ಬೇಹದ್ ಕಾ ವರ್ಸಾ ಲೇ ರಹೇ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ನಿಮಗೆ ಗೊತ್ತು ನಾವೀಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿನ ಪಡಿತಾ ಇದ್ದೀವಿ. ಬಾಪ್ ಬಚ್ಚೋಂ ಕೋ ಸಮझाते हैं कि तुमको एक बाप को ही याद करना है. ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಬಾಪ್ ಕೋ ಯಾದ್ ಕರ್ನಾ ರೋಟಿ ಟುಕಡ ಖಾನಾ ಹೇ ಬಸ್. ಬಾಬಾ ಹೇಳ್ತಾ ಇದ್ದಾರೆ ತಂದೆಯನ್ನು ನೆನಪು ಮಾಡಬೇಕು, ತುಂಡು ರೊಟ್ಟಿ ಊಟ ಮಾಡಿದರೆ ಆಯಿತು ಅಂತಾರೆ ಬಾಬಾ, ಅಷ್ಟು ಮಾಡಿದರೆ ಸಾಕು. मीठे मीठे सिक्किलदे बच्चों को बाप गड़ी गड़ी कहते हैं, बच्चे पेट के लिए सिर्फ रोटी टुकड़ा खाना है. ಮಧುರಾತಿ ಮಧುರ ಬಹಳಷ್ಟು ಸಮಯದಿಂದ ಅಗಲಿ ಸಿಕ್ಕ ಮಕ್ಕಳಿಗೆ ಬಾಬಾ ಗಳಿಗೆಗಳಿಗೆಗೂ ಹೇಳ್ತಾರೆ ಮಕ್ಕಳೇ ಹೊಟ್ಟೆಗೋಸ್ಕರ ಒಂದು ತುಂಡು ರೊಟ್ಟಿ ಊಟ ಮಾಡಬೇಕು. ಪೇಟ್ ಕೊಯ್ ಜಾಸ್ತಿ ಖಾತಾ ನಹಿ ಹೇ, ಹೊಟ್ಟೆಯನ್ನು ಜಾಸ್ತಿ ಊಟ ಮಾಡೋದಿಲ್ಲ ಅಂತಾರೆ ಬಾಬಾ. ಏಕ್ ಪಾವ್ ಆಟೆ ಕಾ ಖಾತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಒಂದು ಪಾವ್ ಹಿಟ್ಟಿಂದು ಅಷ್ಟು ಸಾಕು ಅಂತಾರೆ ಬಾಬಾ. ದಾಲ್ ರೋಟಿ ಬಸ್ 10 रुपये में भी मनुष्य पेट भरता है तो 10,000 में भी पेट चलते हैं. ಬಾಬಾ ಹೇಳ್ತಾ ಇದ್ದಾರೆ 10 ರೂಪಾಯಿಲಿನೂ ಹೊಟ್ಟೆ ತುಂಬಿಸ್ಕೊಳ್ತಾರೆ ಕೆಲವು ಮನುಷ್ಯರು, 10,000 ರೂಪಾಯಿಯಲ್ಲಿನೂ
10,000 ರೂಪಾಯಿಯಲ್ಲಿನೂ ಏನು ಮಾಡ್ತಾರೆ, ಅಷ್ಟು ಖರ್ಚು ಮಾಡಿನೂ ಹೊಟ್ಟೆ ತುಂಬಿಸ್ಕೊಳ್ಳೋಂಥವ್ರು ಇದ್ದಾರೆ. ಗರೀಬ್ ಲೋಗ್ ಖಾತೆ ಬಿ ಕ್ಯಾ ಹೇ, ಬಡವರು ತಿನ್ನೋದಾದರೂ ಏನಂತಾರೆ ಬಾಬಾ, ಫಿರ್ ಬಿ ಹಟ್ಟೆ ಕಟ್ಟೆ ರಾತೆ ಹೇ, ಆದರೂ ಅವ್ರು ಹೆಂಗಿರ್ತಾರೆ, ದಷ್ಟಪುಷ್ಟ ಬಾಬಾ ಹೇಳ್ತಾರೆ ಬಹಳಷ್ಟು ಗಟ್ಮುಟ್ಟಾಗಿರ್ತಾರೆ. ಭಿನ್ನ ಭಿನ್ನ ಚೀಸೆ ಮನುಷ್ಯ ಖಾತೆ ಹೇ ತೋ ಅವ್ರು ಹಿ ಬಿಮಾರ್ ಪಡ್ ಜಾತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಭಿನ್ನ ಭಿನ್ನ ವಸ್ತುಗಳನ್ನ ಆಹಾರ ಪದಾರ್ಥಗಳನ್ನ ತಿಂತಾರೆ, ಇನ್ನೂ ಕಾಯಿಲೆ ಬಂದು ಜಾಸ್ತಿ ಬರ್ತದೆ ಅಂತಾರೆ ಬಾಬಾ. ಡಾಕ್ಟರ್ ಲೋಗ್ ಭಿ कहते हैं एक प्रकार का खाना खाओ तो बीमार नहीं होंगे. ಡಾಕ್ಟರ್ಸು ಸಹ ಹೇಳ್ತಾರೆ ಒಂದೇ ಪ್ರಕಾರದ ಸಾಧಾರಣ ಆಹಾರವನ್ನು ಸ್ವೀಕಾರ ಮಾಡಿ, ಆವಾಗ ನಿಮ್ಗೇನು ಕಾಯಿಲೆ ಬರೋದಿಲ್ಲ. तो बाप भी समझाते हैं रोटी टुक्कड़ खाओ जो मिले उसमें खुश रहो. ಹಾಗೆ ಬಾಬಾ ಹೇಳ್ತಾರೆ ಮಕ್ಕಳೇ ಒಂದು ತುಂಡು ರೊಟ್ಟಿ ತಿನ್ನಿರಿ, ಅಂದರೆ ಏನು ಸಿಗುತ್ತೋ ಅದರಲ್ಲಿ ನೀವು ಖುಷಿಯಲ್ಲಿರಿ ಅಂತ ಹೇಳ್ತಾರೆ. ದಾಲ್ ರೋಟಿ ಜೈಸಿ ಅವ್ರ ಕೊಯ್ ಚೀಸ್ ಹೋತಿ ನಹಿ. ಬಾಬಾ ಹೇಳ್ತಿದ್ರೆ ಬೇಳೆ ರೊಟ್ಟಿ ಅಂತಹ ವಸ್ತು ಇನ್ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಲಾಲಚ್ ಬಿ ನಹಿ ರಾನಿ ಚಾಹೆ, ಜಾಸ್ತಿ ಇಚ್ಛೆ ಆಸೆನೂ ನಿಮಗೆ ಇರಬಾರ್ದು ಅಂತಿದ್ದಾರೆ ಬಾಬಾ. ಸನ್ಯಾಸಿ ಲೋಗ್ ಕ್ಯಾ ಕರ್ತೆ ಹೇ, ಬಾಬಾ ಕೇಳ್ತಾ ಇದ್ದಾರೆ ಸನ್ಯಾಸಿಗಳು ಏನು ಮಾಡ್ತಾರೆ, ಘರ್ ಬಾರ್ ಚೋಟ್ ಜಂಗಲ್ ಮೇ ಚಲೆ ಜಾತೆ ಹೇ, ಅವ್ರ ಮನೆಯನ್ನು ಮಕ್ಕಳೆಲ್ಲ ಬಿಟ್ಟು ಕಾಡಿಗೆ ಹೋಗ್ತಾರೆ. तत्व को परमात्मा समझ याद करते हैं, समझते हैं ब्रह्म में लीन हो जाएंगे. ತತ್ವವನ್ನೇ ಪರಮಾತ್ಮ ಅಂತ ಹೇಳಿ ನೆನಪು ಮಾಡ್ತಾರೆ, ಮತ್ತೆ ಹೇಳ್ತಾರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನ ಆಗ್ತೀವಿ ಅಂತ. ಪರಂತು ಐಸೆ ತೋ ಹೈ ನಹಿ, ಆದರೆ ಬಾಬಾ ಹೇಳ್ತಿದ್ರೆ ಆ ರೀತಿಯಂತೂ ಅಲ್ಲ ಅಂತ ಹೇಳ್ತಿದ್ದಾರೆ. ಆತ್ಮ ತೋ ಅಮರ್ ಹೇ, ಆತ್ಮಂತೂ ಅಮರ ಆಗಿದೆ. ಲೀನ್ ಹೋನೆ ಕಿ ಬಾತ್ ನಹಿ ಹೇ. ಬಾಬಾ ಹೇಳ್ತಿದ್ರೆ ಆತ್ಮ ಅಮರ, ಆತ್ಮ ಲೀನ ಆಗುವಂಥ ಮಾತು ಇಲ್ಲ. ಬಾಕಿ ಆತ್ಮ ಅಪವಿತ್ರ ಬಂತಿ ಹೇ. ಬಾಬಾ ಹೇಳ್ತಿದ್ರೆ ಮತ್ತೆ ಬಾಕಿ ಆತ್ಮ ಪವಿತ್ರ ಆಗ್ತದೆ ಮತ್ತೆ ಅಪವಿತ್ರ ಆಗ್ತದೆ. ತುಮಕೋ ಕಿತ್ನಾ ಅಚ್ಚಾ ಜ್ಞಾನ ಮಿಲಾ ಹೇ, ಬಾಬಾ ತಿಳಿಸ್ಕೊಡ್ತಿದ್ರೆ ನಿಮ್ಗೆ ಎಷ್ಟು ಶ್ರೇಷ್ಠವಾದಂತಹ ಜ್ಞಾನ ಸಿಕ್ಕಿದೆ. ತುಮ್ ಹಿ ಪ್ರಾರಬ್ಧ ಭೋಗ್ತೆ ಹೋ ಫಿರ್ ಯಹ ಜ್ಞಾನ ಭೂಲ್ ಜಾತಾ ಹೇ. ಬಾಬಾ ಹೇಳ್ತಾ ಇದ್ರೆ ನೀವೇ ಪ್ರಾರಬ್ಧವನ್ನು ಭೋಗಿಸ್ತೀರಿ, ನಂತರ ನಿಮ್ಗೆ ಈ ಜ್ಞಾನ ಮರ್ತು ಹೋಗ್ತದೆ. ಫಿರ್ ಸೀಡಿ ಉತ್ತರ್ನಿ ಹೋತಿ ಹೇ, ಆಮೇಲೆ ಏಣಿಯನ್ನು ಇಳಿಯುವಂಥದ್ದು ಅಂತಾರೆ ಬಾಬಾ. ಅಬ್ ತುಮ್ಹಾರಿ ಬುದ್ಧಿ ಮೇ ಸಾರಾ ಜ್ಞಾನ ಬೈಠಾ ಹುವಾ ಹೇ. ಬಾಬಾ ಹೇಳ್ತಾ ಇದ್ರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಕುತ್ಕೊಂಡಿದೆ. ಹಮ್ 84 ಜನ್ಮ ಕೈಸೆ ಭೋಗ್ತೆ ಹೇ, ಯಹ ಪಾಠ ಕಭಿ ಭಿ ಕೋಯಿ ಕಾ ಬಂದ್ ನಹಿ ಹೋತಾ ಹೇ. ಇನ್ನು ನಾವು ಹೆಂಗೆ 84 ಜನ್ಮ ಭೋಗಿಸ್ತೀವಿ, ಯಾಕೆಂದ್ರೆ ಈ ಪಾತ್ರ ಯಾರ್ದು ಎಂದೂ ಬಂದಾಗೋದಿಲ್ಲ. ಯಹ ಬನಾಯ ಡ್ರಾಮಾ ಹೇ ಜೋ ಫಿರ್ತಾ ಹಿ ರಹತಾ ಹೇ. ಬಾಬಾ ಹೇಳ್ತಿದ್ರೆ ಇದು ಮಾಡಲ್ಪಟ್ಟಂತಹ ನಾಟಕ, ಇದು ತಿರುಗ್ತಾನೆ ಇರ್ತದೆ. ಯಹ ಕಹ ನಹಿ ಸಕ್ತೆ ಕಿ ಭಗವಾನ್ ನೆ ಕಬ್ ಕೈಸೆ ಕಹ ಬೈಟ್ ಬನಾಯ. ಈ ರೀತಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾವಾಗ ಹೇಗೆ ಎಲ್ಲಿ ಕೂತ್ಕೊಂಡು ಇದನ್ನು ಮಾಡಿದ ಅಂತ ನಹಿ, ಯಹತೋ ಚಲಾ ಹಿ ಆತಾ ಹೇ. ಈ ಸೃಷ್ಟಿ ನಾಟಕ ಚಕ್ರ ಹಾಗೆ ನಡೀತಾನೆ ಬರ್ತದೆ ಅಂತಾರೆ ಬಾಬಾ. ವರ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಹೋತಿ ಹಿ ರಾತಿ ಹೇ. ಈ ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತಾನೆ ಇರ್ತದೆ. ಇನ್ ಬಾತೋಂಕು ಕೋಯಿ ಸಮಸ್ತೆ ಹಿ ನಹಿ ಹೇ. ಬಾಬಾ ಹೇಳ್ತಿದ್ರೆ ಇವೆಲ್ಲ ಮಾತುಗಳನ್ನು ಯಾರೂ ತಿಳ್ಕೊಂಡೇ ಇಲ್ಲ. ತುಮ್ ಜಾನ್ತೆ ಹೋ ಹಮ್ ಡ್ರಾಮಾ ಪ್ಲಾನ್ ಅನುಸಾರ ಆಯೇ ಹೇ. ಬಾಬಾ ಹೇಳ್ತಿದ್ರೆ ನಿಮಗೆ ಗೊತ್ತು ನಾವು ಈ ನಾಟಕದ ಪ್ಲಾನ್ ಅನುಸಾರವಾಗಿ ಬಂದಿದ್ದೀವಿ. ಅಬ್ ಫಿರ್ ಸೆ ಡ್ರಾಮಾ ಅನುಸಾರ ರಾಜ್ಯ ಲೇ ರಹೇ ಹೇ. ಈ ಪುನಃ ಡ್ರಾಮಾನುಸಾರವಾಗಿ ನಾವು ರಾಜ್ಯವನ್ನು ಪಡ್ಕೊಳ್ತಾ ಇದ್ದೀವಿ. ಯಹ ಬಾತೆ ಅವ್ರ ಕೋಯಿ ಸಮಜ್ ನಹಿ ಸಕ್ತೆ. ಬಾಬಾ ಹೇಳ್ತಿದ್ರೆ ಇವೆಲ್ಲ ಮಾತನ್ನು ಬೇರೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೂಛಾ ಜಾತಾ ಹೇ ಡ್ರಾಮಾ ಸರ್ವಶಕ್ತಿವಾನ್ ಹೇ ವ ಈಶ್ವರ್. ಕೇಳಲಾಗ್ತದೆ ನಾಟಕ ಸರ್ವಶಕ್ತಿವಂತನೋ ಅಥವಾ ಈಶ್ವರನು. तो कहते हैं ईश्वर सर्वशक्तिमान है, समझते हैं वह सब कुछ कर सकते हैं. ಅವ್ರು ಹೇಳ್ತಾರೆ ಈಶ್ವರನೇ ಸರ್ವಶಕ್ತಿವಂತ ಅಂತ. ಯಾಕೆಂದರೆ ಈಶ್ವರ ಎಲ್ಲವನ್ನ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಬಾಪ್ कहते हैं मैं भी ड्रामा के बंधन में बांधा हुआ हूँ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನಾನು ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಪತಿತೋं को पावन बनाने मुझे आना पड़ता है. ಬಾಬಾ ತಿಳಿಸ್ತಾ ಇದ್ರೆ ಮಕ್ಕಳೇ ಪತಿತರನ್ನ ಪಾವನ ಮಾಡೋದಕ್ಕೋಸ್ಕರ ನಾನು ಬರಬೇಕಾಗ್ತದೆ. ತುಮ್ ಸತ್ಯುಗ್ ಮೇ ಸುಖಿ ಬನ್ ಜಾತೆ ಹೋ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವು ಸತ್ಯುಗದಲ್ಲಿ ಸುಖಿಗಳಾಗ್ಬಿಡ್ತೀರಿ. ಮೇ ಬಿ ಜಾಕರ್ ವಿಶ್ರಾಮಿ ಹೋತಾ ಹೂँ
ಪರಮಧಾಮೆ. ಆವಾಗ ನಾನು ಹೋಗಿ ಪರಮಧಾಮದಲ್ಲಿ ವಿಶ್ರಾಮ ಮಾಡ್ತೀನಿ ಅಂತಾರೆ ಬಾಬಾ. ತುಮ್ ಸಿರ್ಕುಲ್ಲೆ ಚढ़ ಜಾತೆ ಹೋ, ತುಮ್ಹಾರಿ ಶೇರ್ ಪರ್ ಸವಾರಿ ಹೇ. ಬಾಬಾ ಹೇಳ್ತಿದ್ರೆ ನೀವು ಹೆಗಲ ಮೇಲೆ ಕುಂತ್ಬಿಡ್ತೀರಿ, ಅರ್ಥಾತ್ ನೀವು ಉನ್ನತಿಯನ್ನು ಹೊಂದ್ಬಿಡ್ತೀರಿ. ಅದಕ್ಕೋಸ್ಕರ ನಿಮ್ದು ಏನಾಗ್ತದೆ, ಹುಲಿ ಸಿಂಹಗಳ ಮೇಲೆ ಸವಾರಿಯನ್ನು ತೋರಿಸಲಾಗಿದೆ ಅಂತಿದ್ದಾರೆ ಬಾಬಾ. ತುಮ್ ಚಾಂತೆ ಹೋ ಸೆಕೆಂಡ್ ಬಾಯ್ ಸೆಕೆಂಡ್ ಜೋ ಬಿ ಚಲ್ತಾ ಹೇ ವಹ ಡ್ರಾಮಾ ಕಿ ನೋಂದ್ ಹೇ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ನಿಮಗೆ ಗೊತ್ತು, ಒಂದು ಸೆಕೆಂಡ್ ಏನೆಲ್ಲ ಕಳೀತದೋ ಅದೆಲ್ಲ ನಾಟಕದಲ್ಲಿ ಫಿಕ್ಸ್ ಇದೆ. ತುಮ್ ಬಚ್ಚೋಂಕೋ ಕಿತ್ನಿ ಅಚ್ಚಿ ನಾಲೆಜ್ ಹೇ. ಬಾಬಾ ಹೇಳ್ತಿದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟು ಶ್ರೇಷ್ಠವಾದಂತಹ ಜ್ಞಾನ ಇದೆ. ಅಬ್ ಸಿರ್ಫ್ ಬಾಪ್ ಅವ್ರ ವರ್ಷಕ್ಕೋ ಯಾದ್ ಕರೋ. ಬಾಬಾ ಹೇಳ್ತಿದ್ರೆ ಮಕ್ಕಳೇ ಈಗ ಕೇವಲ ತಂದೆ ಮತ್ತು ಅಸ್ಥಿಯನ್ನು ನೆನಪು ಮಾಡಿ, ಬಸ್ ಕಾಗಜ್ ಪೆನ್ಸಿಲ್ ಆದಿಕ್ಕೆ ಕೋಯಿ ದರ್ಕಾರ್ ನಹಿ ಹೇ. ಬಾಬಾ ಹೇಳ್ತಿದ್ರೆ ಕೇವಲ ನನ್ನನ್ನು ಮತ್ತು ಅಸ್ಥಿಯನ್ನು ನೆನಪು ಮಾಡ್ರಿ ಅಂತಾರೆ ಬಾಬಾ. ಇಷ್ಟು ಮಾಡಿದರೆ ಸಾಕು, ಯಾವುದೇ ಕಾಗದ ಪೆನ್ಸಿಲ್ ಇತ್ಯಾದಿ ಅವಶ್ಯಕತೆ ಇಲ್ಲ ಅಂತಿದ್ದಾರೆ ಬಾಬಾ. ಬ್ರಹ್ಮ ಬಾಬಾ ಬಿ ಪಡ್ತೆ ಹೇ, ಯಹ ತೋ ಕುಚ್ ರಕ್ತೆ ಹಿ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬ್ರಹ್ಮ ತಂದೆಯವರು ಓದ್ತಾ ಇದ್ದಾರೆ, ಇವರಂತೂ ಏನೂ ಇಟ್ಕೊಳ್ಳೋದಿಲ್ಲ. ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೇ ತೋ ವರ್ಷ ಮಿಲೇಗ. ಕೇವಲ ತಂದೆಯನ್ನು ನೆನಪು ಮಾಡಿದರೆ ಸಾಕು, ಅಸ್ಥಿ ಸಿಗ್ತದೆ. ಕಿತ್ನಾ ಸಹಜ ಹೇ. ಬಾಬಾ ಹೇಳ್ತಿದ್ರೆ ಇದು ಎಷ್ಟೊಂದು ಸಹಜವಾಗಿದೆ. ಯಾದ್ ಸೆ ತುಮ್ ಎವರ್ ಹೆಲ್ದಿ ಬನೇಂಗೆ. ನೆನಪಿನಿಂದಲೇ ನೀವು ಸದಾ ಆರೋಗ್ಯವಂತರಾಗ್ತೀರಿ, ಸಂಪೂರ್ಣ ಆರೋಗ್ಯವಂತರಾಗ್ತೀರಿ. ಯಹ ಹೇ ಧಾರಣಾ ಕಿ ಬಾತ್. ಇದೇನಾಗಿದೆ, ಧಾರಣೆಯ ಮಾತು ಅಂತಾರೆ ಬಾಬಾ. ಲಿಖನೆ ಸೆ ಕ್ಯಾ ಫಾಯ್ದಾ ಹೋಗಾ, ಯಹ ತೋ ಸಬ್ ವಿನಾಶ ಹೋ ಜಾಯೇಗಾ. ಬಾಬಾ ಹೇಳ್ತಿದ್ರೆ ಬರೆಯೋದ್ರಿಂದ ಏನು ಲಾಭ ಅಂತಾರೆ ಬಾಬಾ. ಎಲ್ಲವೂ ವಿನಾಶ ಆಗ್ತದೆ, ಪರಂತು ಕೊಯ್ ಯಾದ್ ರಖನೆ ಕೆಲೆ ರಿಕ್ತೆ ಹೇ. ಆದರೆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಬರೀಲಾಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. जैसे कोई बात याद करनी होती है तो गांठ बांध देते हैं, तुम भी गांठ बांध लो, शिव बाबा और वर्षे को याद करना है. ಬಾಬಾ ಹೇಳ್ತಾ ಇದ್ರೆ ಯಾರಾದರೂ ಯಾವುದಾದ್ರೂ ಮಾತನ್ನು ನೆನಪಿಟ್ಕೊಳ್ಳೋದಕ್ಕೋಸ್ಕರ ಸೆರ್ಗಿಗೆ ಏನು ಮಾಡ್ತಾರೆ, ಗಂಟು ಕಟ್ಕೊಳ್ತಾರಲ್ವಾ, ಅದೇ ರೀತಿ ನೀವು ಸಹ ಗಂಟು ಕಟ್ಕೊಳ್ರಿ. ಏನಂತ, ಶಿವಬಾಬಾ ಅವ್ರ ವರ್ಷಕ್ಕೂ ಯಾದ್ ಕರ್ನಾ ಹೇ. ಶಿವಬಾಬಾ ಮತ್ತು ಆಸ್ತಿಯನ್ನು ನೆನಪು ಮಾಡ್ಕೊಳ್ಬೇಕು ಅಂತ, ನೆನಪಿರಬೇಕು ಅಂತ. ಯಹ ತೋ ಬಹುತ್ ಸಹಜೆ, ಯೋಗ ಅರ್ಥಾತ್ ಯಾದ್. ಬಾಬಾ ಹೇಳ್ತಾ ಇದ್ರೆ ಇದಂತೂ ಬಹಳಷ್ಟು ಸಹಜವಾಗಿದೆ. ಯೋಗ ಅಂದರೆ ಅರ್ಥ ನೆನಪು. ಕಾತೆ ಹೇ ಬಾಬಾ ಯಾದ್ ನಹಿ ಟರ್ತೆ. ಕೆಲವು ಮಕ್ಕಳು ಹೇಳ್ತಾರೆ ಬಾಬಾ ನೆನಪು ಉಳಿಯೋದೇ ಇಲ್ಲ ಅಂತ. ಯೋಗ ಮೇ कैसे बैठे. ಇನ್ನು ಕೇಳ್ತಾರೆ ಬಾಬಾ ಯೋಗದಲ್ಲಿ ಹೆಂಗೆ ಕುತ್ಕೊಳ್ಳೋದು ಅಂತ. ಅರೆ ಲೌಕಿಕ್ ಬಾಪ್ ಕಿ ಯಾದ್ ಉಠತೆ बैठते चलते फिरते रहती है, तुम भी सिर्फ याद करो ಬಸ್ ಬೇಡ ಪಾರ್. ಬಾಬಾ ಹೇಳ್ತಿದ್ರೆ ಅರೆ ಲೌಕಿಕ ತಂದೆ ನೆನಪಂತೂ ಕುತ್ಕೊಳ್ತಾ ನಿಂತಿರ್ತಾ ನಡೀತಾ ತಿರುಗ್ತಾನೂ ಇರ್ತದೆ. ಹಾಗೆ ನೀವು ಏನು ಮಾಡಬೇಕು, ತುಮ್ ಸಿರ್ಫ್ ಯಾದ್ ಕರೋ. ನೀವು ಕೇವಲ ನನ್ನ ನೆನಪು ಮಾಡಿ ಅಂತಾರೆ. ಇಷ್ಟು ಮಾಡಿದರೆ ಸಾಕು, ಬೇಡ ಪಾರ್, ನಿಮ್ಮ ನೌಕೆ ಪಾರಾಗ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, स्वदर्शन चक्रधारी बन 84 का चक्र बुद्धि में फिराते रहना है. ಸ್ವದರ್ಶನ ಚಕ್ರಧಾರಿಗಳಾಗಿ 84 ಜನ್ಮದ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಾ ಇರಿ. ಬೇಹದ್ ಬಾಪ್ ಕೋ ಯಾದ್ ಕರ್ ಬೇಹದ್ ಕಾ ವರ್ಷ ಲೇನಾ ಹೇ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕು. ಪಾವನ್ ಬನ್ನ ಹೇ, ಪಾವನರಾಗಬೇಕು. ಸೆಕೆಂಡ್ ಪಾಯಿಂಟ್, ಕಿಸಿ ಬಿ ಚೀಜ್ ಕಿ ಲಾಲಚ್ ನಹಿ ಕರ್ನಿ ಹೇ. ಯಾವುದೇ ವಸ್ತುವಿನ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ಜೋ ಮಿಲೆ ಉಸ್ಮೆ ಖುಷ್ ರಹನಾ ಹೇ. ಏನು ಸಿಗುತ್ತೋ ಅದರಲ್ಲಿ ಖುಷಿಯಲ್ಲಿರಿ. ರೋಟಿ ಟುಕಡ ಖಾನಾ ಹೇ ಬಾಪ್ ಕಿ ಯಾದ್ ಮೇ ರಹನಾ ಹೇ. ಏನು ಸಿಗುತ್ತೋ ರೊಟ್ಟಿ ತುಂಡು ಏನು ಸಿಗುತ್ತೋ ಅದನ್ನು ಊಟ ಮಾಡಿ ತಂದೆಯ ನೆನಪಿನಲ್ಲಿ ಇರಿ. ರೊಟ್ಟಿ ತುಂಡನ್ನು ತಿನ್ನಿ ತಂದೆಯ ನೆನಪಿನಲ್ಲಿ ಇರಿ.
वरदान, सर्व के दिलों के राज को जान, सर्व को राजी करने वाले सदा विजयी भव. ಸರ್ವರ ಮನಸ್ಸಿನ ರಹಸ್ಯವನ್ನು ಅರಿತು ಸರ್ವರನ್ನು ರಾಜಿ ಮಾಡುವಂತಹ ಸದಾ ವಿಜಯಿಗಳಾಗಿ. ಇದರ ವಿವರಣೆ, ವಿಜಯಿ ಬನ್ನೆ ಕೆ ಲಿಯೆ ಹರ್ ಏಕಕ್ಕೆ ದಿಲ್ ಕೆ ರಾಸ್ ಕೋ ಜಾನಾ ಹೇ. ವಿಜಯಿಗಳಾಗುವುದಕ್ಕೋಸ್ಕರ ಪ್ರತಿಯೊಬ್ಬರ ಮನಸ್ಸಿನ ರಹಸ್ಯವನ್ನು ಅರಿಯಬೇಕು. किसी के मुख द्वारा निकलने वाले आवाज़ से उसके दिल के राज को जान लो तो विजयी बन सकते हो. ಯಾರ ಬಾಯಿಂದಾದರೂ ಬರುವಂತಹ ಕಿಸಿಕೆ ಮುಖ ದ್ವಾರ ನಿಕಲ್ನೆ ವಾಲೆ ಆವಾಸೆ, ಯಾರ್ದಾದ್ರೂ ಬಾಯಿಂದ ಬರುವಂಥ ಧ್ವನಿಯಿಂದಲೇ ಅವರ ಮನಸ್ಸಿನ ರಹಸ್ಯವನ್ನು ಅರಿತುಕೊಳ್ಳಿ. ತೋ ವಿಜಯಿ ಬನ್ ಸಕ್ತೆ ಹೋ, ಆಗ ನೀವು ವಿಜಯಿಗಳಾಗಲು ಸಾಧ್ಯ. ಲೇಕಿನ್ ದಿಲ್ ಕೆ ರಾಜ್ ಕೋ ಜಾನ್ನೆ ಕೆ ಲಿಯೆ ಅಂತರ್ಮುಖತ ಚಾಹೆ. ಆದರೆ ಅವರ ಹೃದಯದ ರಹಸ್ಯವನ್ನು, ಅವರ ಮನಸ್ಸಿನ ರಹಸ್ಯವನ್ನು ಅರಿತುಕೊಳ್ಬೇಕಂದ್ರೆ ಅಂತರ್ಮುಖತೆ ಬೇಕಾಗಿದೆ. ಜಿತ್ನಾ ಅಂತರ್ಮುಖಿ रहेंगे उतना हर एक के दिल के राज को जानकर उसे राजी कर सकेंगे. ಎಷ್ಟು ಅಂತರ್ಮುಖಿಗಳಾಗಿರ್ತೀರೋ ಅಷ್ಟು ಅವರ ಹೃದಯದ ರಹಸ್ಯವನ್ನು ಅಥವಾ ಅವರ ಮನಸ್ಸಿನ ರಹಸ್ಯವನ್ನು ಅರಿತು ಅವರನ್ನು ನೀವು ರಾಜಿ ಮಾಡಲು ಸಾಧ್ಯ. ರಾಜಿ ಕರ್ನೆ ವಾಲೆ ಹಿ ವಿಜಯಿ ಬಂತೆ ಹೇ. ಯಾರು ರಾಜಿ ಮಾಡ್ತಾರೋ ಅವರೇ ವಿಜಯಿಗಳಾಗ್ತಾರೆ. ಶ್ಲೋಗನ್, वैराग ऐसी योग्य धरनी है जिसमें जो भी फल डालेंगे वह फलीभूत अवश्य होगा. ವೈರಾಗ್ಯ ಇಂತಹ ಯೋಗ್ಯ ಭೂಮಿಯಾಗಿದೆ, ಅದರಲ್ಲಿ ಏನೇ ಫಲವನ್ನು ಹಾಕಿದರೂ ಅದು ಫಲೀಭೂತ ಅವಶ್ಯವಾಗಿ ಆಗುವುದು. ಅವ್ಯಕ್ತ ಇಶಾರೆ, ಸದಾ ಅಚಲ್ ಅಡೋಲ್ ಏಕರಸ ಸ್ಥಿತಿ ಕಾ ಅನುಭವ ಕರೋ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ. ಸದಾ ಉಮಂಗ್ ಉಲ್ಲಾಸ್ ಮೇ ಏಕರಸ್ रहने के लिए जो भी संबंध में आते हैं, चाहे स्टूडेंट चाहे साथी, सभी को संतुष्ट करने की उत्कंठा हो. ಸದಾ ಉಮಂಗ ಉತ್ಸಾಹದಲ್ಲಿ ಏಕರಸ ಸ್ಥಿತಿಯಲ್ಲಿ ಇರಬೇಕಂದ್ರೆ ಯಾರೇ ಸಂಬಂಧದಲ್ಲಿ ಬಂದರೂ, ಭಲೆ ಅವರು ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರೇ ಜೊತೆಗಾರರಿರ್ಬೋದು, ಎಲ್ಲರನ್ನ ಸಂತುಷ್ಟರನ್ನಾಗಿ ಮಾಡುವಂಥ ಒಂದು ಉತ್ಕಂಠತೆ ನಿಮ್ಮಲ್ಲಿ, ಒಂದು ಉತ್ಸಾಹ ನಿಮ್ಮಲ್ಲಿ ಇರಬೇಕು. ಜಿಸ್ಕೋ ಭಿ ದೇಕೋ ಉಸ್ಸೆ ಹರ್ ಸಮಯ ಗುಣ ಉಠಾತೆ ರಹೋ. ಯಾರನ್ನೇ ನೋಡಿದ್ರೂ ಪ್ರತಿಯೊಂದು ಸಮಯದಲ್ಲಿ ಅವರಲ್ಲಿರುವಂಥ ಗುಣವನ್ನೇ ನೀವು ಗ್ರಹಣ ಮಾಡ್ತಾ ಇರಿ. ಸರ್ವ ಕೆ ಗುಣೋ ಕಾ ಬಲ್ ಮಿಲ್ನೆ ಸೆ ಸದಾ ಕಾಲ ಕೆ ಲಿಯೆ ಉತ್ಸಾಹ ಏಕ್ ರಸ್ रहेगा. ಸರ್ವರ ಗುಣಗಳ ಒಂದು ಶಕ್ತಿ, ಬಲ ನಿಮ್ಗೆ ಯಾವಾಗ ಸಿಗ್ತದೋ ಆವಾಗ ನೀವು ಸದಾ ಕಾಲಕ್ಕೋಸ್ಕರ ಉತ್ಸಾಹ ನಿಮ್ಮದು ಏಕರಸವಾಗಿರ್ತದೆ. ಗುಣಗ್ರಾಹಿ ಬನೋ, ಅದಕ್ಕೋಸ್ಕರ ಗುಣಗ್ರಾಹಿಗಳಾಗಿ ಅವಗುಣಕ್ಕೋ ದೇಖ್ತೆ ಹುಯೆ ಬಿ ನಹಿ ದೇಖೋ. ಅವಗುಣಗಳನ್ನ ನೋಡ್ತಾ ಇದ್ರು ನೋಡಬೇಡಿ. अच्छा, ओम शांति.